ಶಾಲೆ ಬಂಧುಗಳೇ, ಒಂದು ಊರು ಹೇಗಿದೆ ಅಂತ ಗೊತ್ತಾಗಬೇಕಂತಿದ್ರೆ ನಾವು ಆ ಊರಿನ ಶಾಲೆ ನೋಡ್ಬೇಕು. ಇದು ಸುಂದರವಾದ ಹಾಲ್. ಮಕ್ಕಳಿಗೆ ಏನಾದ್ರೂ ಕಾರ್ಯಕ್ರಮ ಆಗ್ಬೇಕಂತಿದ್ರೆ ಶತಮಾನೋತ್ಸವ ಸಮಿತಿಯ ಸಂಚಾಲಕರು ಶ್ರೀಯುತ ಮೈಕಲ್ ಡಿಕೋಸ್ ಅವರು ನಮ್ ಜೊತೆ ಇದ್ದಾರೆ. ಪಿಂಕಿ ಅರೇಂಜರ್ಸ್ ನ ಮಾಲೀಕರು ಕೂಡ ಹೌದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಇದೆ, ನಾವು ಮರೆಯಲಾಗದಂತ ಒಂದು ವಿಶೇಷ. ಎಷ್ಟೋ ವರ್ಷಗಳಿಂದ ಇಲ್ಲಿ ಇರುವಂತದ್ದು ಒಂದು ಸಂತ ಪ್ಯಾಟ್ರಿಕ್ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಗಟ್ಟೆಗೆ ಬಂದಿದ್ದೇನೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಬಂದಿರೋದು ನಮ್ಮೂರು ಸಿದ್ದಗಟ್ಟೆ, ನಮ್ಮೂರ ಶಾಲೆ, ನಾವು ಕಲಿತ ಶಾಲೆ ಸಂತ ಪ್ಯಾಟ್ರಿಕ್ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಗಟ್ಟೆಗೆ ಬಂದಿದ್ದೇನೆ. ಸೊ ಈ ಶಾಲೆ ಹೇಗಿದೆ, ಏನೇನು ವಿಶೇಷ ಇದೆ, ಏನೇನು ಆಗ್ಲಿಕ್ಕಿದೆ ಅನ್ನುವಂತ ವಿಚಾರ ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಬನ್ನಿ ಶಾಲೆ ಒಳಗಡೆ ಹೋಗೋಣ. ಎಲ್ಲರೂ ನನ್ನ ಜೊತೆ ಇರಿ. ಗೇಟ್ ಓಪನ್ ಆಗಿದೆ, ಬನ್ನಿ ಹೋಗೋಣ. ಸೊ ಶಾಲೆ ಒಳಗಡೆ ಬಂದಿದ್ದೇನೆ. ಈ ಶಾಲೆಯಲ್ಲಿ ಏನೇನಿದೆ, ಹೇಗಿದೆ ಎಲ್ಲ ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ನೋಡಿ, ನಿಮ್ಮ ಸಪೋರ್ಟ್ ನಮಗೆ ಎಲ್ಲರಿಗೂ ಬೇಕು. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಈ ಶಾಲೆಯ ಬಗ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ಆಶೀರ್ವಾದಿಸಿ. ಎಸ್, ಈಗ ನೋಡಿದ್ರಲ್ಲ ನೀವು, ಇದು ಸುಂದರವಾದ ಹಾಲ್. ಮಕ್ಕಳಿಗೆ ಏನಾದ್ರೂ ಕಾರ್ಯಕ್ರಮ ಆಗ್ಬೇಕಂತಿದ್ರೆ ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನಡೆಯುತ್ತವೆ. ಸೊ ಸುಸಜ್ಜಿತವಾದ ಒಂದು ಹಾಲ್ ಕೂಡ ಇದೆ ಈ ಶಾಲೆಯಲ್ಲಿ. ಹಾಗೆ ನಾವು ಇಲ್ಲಿ ನಿಂತ್ಕೊಂಡು ಈ ಕಡೆ ನೋಡಿದ್ರೆ ಇಲ್ಲಿ ಸುಂದರವಾದ ಒಂದು ಚರ್ಚ್ ಕೂಡ ಕಾಣಿಸ್ತದೆ. ಸೈಂಟ್ ಪ್ಯಾಟ್ರಿಕ್ ಚರ್ಚ್ ಸಿದ್ದಗಟ್ಟೆ ನಮಗೆ ಕಾಣಿಸ್ತಾ ಇದೆ. ಬಹಳ ಸುಂದರವಾಗಿದೆ ಕೂಡ. ಹಾಗೆ ಇಲ್ಲಿ ನೋಡಿ, ಸುಸಜ್ಜಿತವಾದ ಕೊಠಡಿಗಳು ಇಲ್ಲಿವೆ. ಶಾಲಾ ಮಕ್ಕಳಿಗೆ ಪಾಠ ಕಲಿಸುವಂತ ಒಂದಷ್ಟು ಕ್ಲಾಸ್ ರೂಮ್ಸ್ ಗಳು ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ನೋಡಿ, ರೂಮ್ 5, ರೂಮ್ 6, ಹಾಗೆ 3ನೇ ತರಗತಿ, 4ನೇ ತರಗತಿ ಇಲ್ಲಿ ಮೇಲ್ಗಡೆ ಇದೆ. ಹಾಗೆ ಕೆಳಗಡೆ ಕೂಡ ಒಂದಷ್ಟು ಕ್ಲಾಸ್ ರೂಮ್ ಗಳಿದೆ. ಹಾಗೆ ಸುಂದರವಾದ ಸುಸಜ್ಜಿತವಾಗಿ ಒಂದು ಕಟ್ಟಡವನ್ನು ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾವು ಕಲಿತಂತ ಶಾಲೆ ಒಂದಷ್ಟು ಸುಂದರವಾಗಿ ಮೂಡಿ ಬಂದಿದೆ. ತುಂಬಾ ಖುಷಿ ಆಗುವಂತ ವಿಚಾರ. ಸೊ ಈಗ ನಾನು ಒಂದು ಕ್ಲಾಸ್ ರೂಮ್ ಓಪನ್ ಇದೆ, ಅಲ್ಲೇ ಹೋಗ್ತಾ ಇದ್ದೀನಿ. ಬನ್ನಿ ನೋಡುವ ಹೇಗಿದೆ ಕ್ಲಾಸ್ ರೂಮ್ ಅಂತ ಹೇಳಿ. ನೋಡಿ ಹೇಗಿದೆ ನೋಡಿ ಮಕ್ಕಳು. ಇದು 3ನೇ ತರಗತಿಯ ಕೊಠಡಿ. ಹಾಗಾಗಿ ಇಲ್ಲಿ ಬೆಂಚನ್ನಿಟ್ಟು ಮಕ್ಕಳನ್ನು ಕೂರಿಸ್ತಾರೆ. ಹಾಗೆ ಬೋರ್ಡ್ ಕೂಡ ಇದೆ. ನನಗೆ ಒಂದಷ್ಟು ಮೆಮೊರಿ ಕೂಡ ಮೂಡ್ತಾ ಇದೆ. ನಾವು ಕಲಿತಂತ ಶಾಲೆಯಲ್ಲಿ ಏನೇನಿತ್ತು, ಹೇಗಿತ್ತು, ಮೆಮೊರಿ, ನೆನಪು ಮೂಡ್ತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಬಂಧುಗಳೇ, ನಾವು ಕಲಿತಂತ ಶಾಲೆ ಮೊದ್ಲು ಹೇಗಿತ್ತು ನಮ್ಗೆ ಗೊತ್ತಿಲ್ಲ, ಆದ್ರೆ ಈಗಂತೂ ನೋಡ್ಲಿಕ್ಕೆ ಕಣ್ಣು ತುಂಬಿ ಬರ್ತಾ ಇದೆ. ಅಷ್ಟು ಸುಂದರವಾಗಿದೆ. ಈ ಶಾಲೆ ಇನ್ನಷ್ಟು ಸುಂದರ ಆಗ್ಬೇಕು ಅನ್ನುವಂತ ಉದ್ದೇಶ ನಮ್ದು. ನಾವು ಕಲಿತ ಶಾಲೆಯಲ್ಲಿ ನಾವು ಏನಾದ್ರೂ ಒಂದು ಅಳಿಲು ಸೇವೆಯನ್ನು ಮಾಡೋಣ ಅನ್ನುವಂತ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸುಂದರವಾಗಿದೆ, ನೀಟ್ ಆಗಿದೆ, ಕ್ಲೀನ್ ಆಗಿದೆ. ಬಹಳ ಖುಷಿಯ ವಿಚಾರ ಇದು. ಈಗಂತೂ ಮಕ್ಕಳಿಗೆ ತುಂಬಾನೇ ಖುಷಿ ಆಗ್ಬಹುದು. ಬಂಧುಗಳೇ, ಒಂದು ಊರು ಹೇಗಿದೆ ಅಂತ ಗೊತ್ತಾಗಬೇಕಂತಿದ್ರೆ ನಾವು ಆ ಊರಿನ ಶಾಲೆ ನೋಡ್ಬೇಕಂತ. ಹಾಗಾಗಿ ಇಲ್ಲಿ ಇರುವಂತ ಶಾಲೆ ಇದು ಸಂತ ಪ್ಯಾಟ್ರಿಕ್ ಹಿರಿಯ ಪ್ರಾಥಮಿಕ ಶಾಲೆ. ನೀವು ಕಲಿತಂತ ಶಾಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. 1926ಕ್ಕೆ ಈ ಒಂದು ಶಾಲೆ ಇಲ್ಲಿ ಪ್ರಾರಂಭವಾಗಿತ್ತು. ಇವತ್ತು 2026. ಸೊ 100 ವರ್ಷ ತುಂಬಿದೆ ಬಂಧುಗಳೇ. ಆ ಒಂದು ಖುಷಿಯಲ್ಲಿ ನಾವು ಇದ್ದೇವೆ. ಶತಮಾನೋತ್ಸವದ ಖುಷಿಯಲ್ಲಿ ನಾವು ಇದ್ದೇವೆ. ಈ ಒಂದು ಶತಮಾನೋತ್ಸವ ನಾವು ವಿಜೃಂಭಣೆಯಾಗಿ ಆಚರಿಸಬೇಕು. ಈ ಶಾಲೆಯ ಬಗ್ಗೆ ಎಲ್ಲರಿಗೂ ತಿಳಿಯಪಡಿಸಬೇಕು. ಈ ಒಂದು ಶಾಲೆಯಲ್ಲಿ ಕಲಿತಂತ ಎಲ್ಲ ಮಕ್ಕಳಿಗೆ ಎಲ್ಲೆಲ್ಲೂ ಹೊರದೇಶದಲ್ಲಿರಬಹುದು, ಬೇರೆ ಬೇರೆ ಊರಲ್ಲಿರ್ಬಹುದು, ಬೇರೆ ಬೇರೆ ಕೆಲಸದಲ್ಲಿರಬಹುದು, ಅವರಿಗೆಲ್ಲರಿಗೂ ಈ ಶಾಲೆಯ ಪರಿಚಯ ಒಂದಷ್ಟು ಕೊಡಬೇಕು ಅನ್ನುವಂತ ಉದ್ದೇಶವಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ. ಈ ವಿಡಿಯೋ ನೋಡ್ತಿರುವವರು ಎಲ್ಲರಿಗೂ ಈ ಒಂದು ವಿಡಿಯೋ ರೀಚ್ ಆಗಬೇಕು. ಯಾಕೆಂತ ಹೇಳಿದ್ರೆ ಈ ಶಾಲೆಯಲ್ಲಿ ನಾವು ಕಲಿತು ಈ ಶಾಲೆಯಿಂದ ನಾವು ಏನು ನಮಗೋಗಿ ನಾವು ಪಡ್ಕೊಂಡಿದ್ದೇವೋ, ಬುದ್ಧಿವಂತಿಕೆಯನ್ನು ಪಡ್ಕೊಂಡಿದ್ದೇವೋ, ಅದರ ಪರವಾಗಿ ನಾವು ಈ ಶಾಲೆಗೆ ಏನು ಮಾಡಬಹುದು ಅನ್ನುವಂತ ಉದ್ದೇಶದಿಂದ, ನಮ್ಮಿಂದಾಗುವಂತ ಅಳಿಲು ಸೇವೆಯನ್ನು ಮಾಡುವ ಅನ್ನುವಂತ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ. ಹಾಗಾಗಿ ಬನ್ನಿ ಇಡೀ ಶಾಲೆಯನ್ನು ನಿಮ್ಗೆ ತೋರಿಸ್ತೇನೆ. ಮೊದ್ಲು ಹೇಗಿತ್ತು ಈ ಶಾಲೆ ನಿಮ್ಗೆಲ್ರಿಗೂ ಗೊತ್ತಿದ್ದು. ನಾವು ಕಲಿತಾ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಹೆಂಚಿನ ಶಾಲೆ ಇತ್ತು, ಹೆಂಚಿನ ಮಾಡಿನ ಶಾಲೆಯಾಗಿತ್ತು. ಈಗ ನೋಡಿ ಸುಸಜ್ಜಿತವಾದ ಒಂದು ಶಾಲೆ ನಿರ್ಮಾಣವಾಗಿ ಮಾಡಿದ್ದಾರೆ. ತುಂಬಾ ದಾನಿಗಳ ಸಹಕಾರದಿಂದ, ಒಂದಷ್ಟು ದಾನಿಗಳ ಸಹಕಾರ ಮಾಡಿ ಈ ಒಂದು ಶಾಲೆ ಸುಂದರವಾದ ಕಟ್ಟಡವಾಗಿದೆ. ಇನ್ನಷ್ಟು ಇಲ್ಲಿ ಕೊಠಡಿಗಳು ಹೊಸದಾಗಿ ಮಾಡ್ಲಿಕ್ಕೆ ಇರಬಹುದು, ಒಂದಷ್ಟು ಬೇರೆ ಬೇರೆ ಯೋಚನೆಗಳು ಇಲ್ಲಿ ಇದೆ. ಅವೆಲ್ಲದಕ್ಕೂ ನಾವು ಸಹಕಾರ ಆಗ್ಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಬೇಕು.
ಹಾಗೆ ಈ ಶಾಲೆಯಲ್ಲಿ ವರ್ಷಂಪ್ರತಿ ನಡೆಯುವಂತ ವಾರ್ಷಿಕೋತ್ಸವ ಅಂತ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂತ ನಡೆಯುತ್ತೆ. ಆ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಮಕ್ಕಳಿಂದ, ಅತಿಥಿಗಳಿಂದ ಒಂದಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಹಾಗಾಗಿ ಸುಸಜ್ಜಿತ ಒಂದು ವೇದಿಕೆ ಕೂಡ ಇಲ್ಲಿ ಇದೆ. ಸೊ ಇದು ನಾವು ಕಲಿತಂತ ಶಾಲೆ ನೋಡಿ ಹೇಗಿದೆ ನೋಡಿ. ಸೊ ಇದು ಹೀಗೆ ಇದ್ರೆ ನಮ್ಗೆ ಅಷ್ಟು ಒಳ್ಳೇದಲ್ಲ. ಅದನ್ನು ಇನ್ನೂ ಸುಂದರವಾಗಿ ಈ ತರ ಮಾಡ್ಬೇಕನ್ನೋ ಉದ್ದೇಶದಿಂದ ಮುಂದೆ ಬಂದಿದ್ದಾರೆ ಸುಮಾರು ದಾನಿಗಳು. ಸೊ ಇಲ್ಲಿ ನೋಡಿ, ಇದೆಲ್ಲ ನಾವು ಕಲಿತಂತ ಕೊಠಡಿಗಳು. ಹಾಗೆ ಈ ಶಾಲೆಯಲ್ಲಿ ಸುಂದರವಾದ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ ನೋಡಿ. ಈ ಕಡೆ ನೋಡಿದ್ರೆ ಸುಂದರವಾದ ಶೌಚಾಲಯ ವ್ಯವಸ್ಥೆಗಳಿದೆ ಮಕ್ಕಳಿಗೆ. ಹಾಗೆ ಬನ್ನಿ ಈ ಕಡೆ, ಈ ಶಾಲೆಯಲ್ಲಿ ಈ ಕಡೆ ಕೂಡ ವ್ಯವಸ್ಥೆಗಳಿದೆ ತುಂಬಾ. ಸೊ ಅದನ್ನು ಕೂಡ ನೋಡ್ಕೊಂಡ್ ಬರೋಣ ನಾವು. ನೋಡಿ, ಮಕ್ಕಳಿಗೆ ಊಟ ಮಾಡಿ ಕೈ ತೊಳಿಲಿಕ್ಕೆ ಸುಂದರವಾದ ಕೈ ತೊಳೆಯುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಹಾಗೆ ಅಲ್ಲಿ ಅನ್ನಪೂರ್ಣ ಅಡಿಗೆ ಮಾಡುವಂತ ವ್ಯವಸ್ಥೆ ಇದೆ. ಮೊದ್ಲೆಲ್ಲ ಶಾಲೆಯಲ್ಲಿ ಊಟ ಸಿಗ್ತಾ ಇಲ್ಲ ಇತ್ತು, ನಾವು ಬುತ್ತಿ ಇಟ್ಕೊಂಡು ಬಂದಿರುವಂತ ಸಮಯ ನನಗೆ ನೆನಪಾಗ್ತಾ ಇದೆ. ಆದ್ರೆ ಈಗ ಮಕ್ಕಳಿಗೆ ಬುತ್ತಿ ತಗೊಂಡ್ ಬರುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಶಾಲೆಯಲ್ಲಿ ಊಟ ದಿನಂಪ್ರತಿಯ ಊಟ ಕೂಡ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಊಟ ಮಾಡಿ ಕೈ ತೊಳಿಲಿಕ್ಕೆ ಸುಂದರವಾದ ವ್ಯವಸ್ಥೆ ಕೂಡ ಇದೆ. ಸೊ ಇದು 1ನೇ ಕ್ಲಾಸಿನ ತರಗತಿ. ನಾವು ಶಾಲೆಗೆ ಎಂಟ್ರಿ ಆದ ತಕ್ಷಣ ನಾವು ಬಂದು ಸೇರಿ ಕಲಿತಂತ ಒಂದು ಕೊಠಡಿ 1ನೇ ಕ್ಲಾಸಿನ ಕೊಠಡಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಇದೆ, ನಾವು ಮರೆಯಲಾಗದಂತ ಒಂದು ವಿಶೇಷ. ಎಷ್ಟೋ ವರ್ಷಗಳಿಂದ ಇಲ್ಲಿ ಇರುವಂತದ್ದು ಒಂದು ಬಾವಿ. ಈ ಶಾಲೆಗೆ ಮೊದ್ಲು ನೀರು ಕೊಟ್ಟಂತ ಒಂದು ಪುಣ್ಯದ ಜಾಗ ಇದು ನೋಡಿ. ಬಾವಿ ಈಗ್ಲೂ ಕೂಡ ಹಾಗೆ ಇದೆ, ಅದ್ರಲ್ಲಿ ಈಗಲೂ ಕೂಡ ನೀರಿದೆ. ಇದೊಂದು ಸ್ವೀಟ್ ಮೆಮೊರಿ, ನಾವು ಮರೆಯಲಾಗದಂತ ಒಂದು ನೆನಪಿನ ವಿಚಾರ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವಂತ ಇದೊಂದು ಹೆಡ್ ಮಾಸ್ಟರ್ ಕೂತ್ಕೊಳ್ಳುವಂತ ಕೊಠಡಿ, HM ಹೆಡ್ ಮಾಸ್ಟರ್ ಕೂತ್ಕೊಳ್ಳುವಂತ ಕೊಠಡಿ ಅಂತ ಹೇಳೋದು ತಪ್ಪಾಗ್ಲಿ. ಎಷ್ಟೊಂದು ಸ್ವೀಟ್ ಮೆಮೊರೀಸ್ ಇದೆ. ಈ ಒಂದು ನೆನಪು ಹಾಗೆ ಉಳಿಯಬೇಕು, ಇನ್ನಷ್ಟು ಮುಂದುವರಿಬೇಕು. ಇದು 100 ವರ್ಷ ಅಲ್ಲ, ಇನ್ನೊಂದು ವರ್ಷಗಳು ಇಲ್ಲಿ ಶಾಲೆ ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಶತಮಾನೋತ್ಸವ ಅನ್ನುವಂತ ಕಾರ್ಯಕ್ರಮ ನಾವು ಇಲ್ಲಿ ಏರ್ಪಡಿಸಿದ್ವಿ. ನೀವೆಲ್ಲರೂ ಎಲ್ಲೆಲ್ಲಿದ್ದೀರೋ, ಹೊರದೇಶದಲ್ಲಿಯೋ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಇಲ್ಲಿ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅಳಿಲು ಸೇವೆ, ನಿಮ್ಮಿಂದ ಆಗುವಂತ ಸೇವೆ ಇಲ್ಲಿ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ಶಾಲೆಗೆ ಬಂದಾಗ ನನ್ನದೊಂದು ನೆನಪು ಇಲ್ಲಿ ಮೂಡಿ ಬರ್ತಾ ಇದೆ. ಆ ನೆನಪು ಏನು ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ನಾನು ಕಲಿತದ್ದು 6ನೇ ಕ್ಲಾಸ್ ಮತ್ತು 7ನೇ ಕ್ಲಾಸ್. ನಮ್ಮೂರಲ್ಲಿ ಕರ್ಪೆ ಶಾಲೆಯಲ್ಲಿ ನಾವು ಕರ್ಪೆಯಲ್ಲೇ ಕಲಿತದ್ದು 5ನೇ ತರಗತಿವರೆಗೆ. ಸೊ 6ನೇ ಶಾಲೆ ಕ್ಲಾಸ್ 7ನೇ ಕ್ಲಾಸ್ ಇಲ್ಲಿ ಕಲಿತದ್ದು. ಹಾಗಾಗಿ ಇಲ್ಲಿಯ ನೆನಪು ಏನು ಅಂತ ಹೇಳಿದ್ರೆ, ಇಲ್ಲಿ ಶಾಲೆಗೆ ಬಂದ ಮೇಲೆ ಇಲ್ಲಿ ಶಾಲೆಗೆ ಬಂದು ಬೆಳಿಗ್ಗೆ ಬೇಗ ಬಂದು ಬೀಗ ತೆಗೆಯುವುದಾಗಿರ್ಬೋದು, ಗಂಟೆ ಹೊಡೆಯುವುದಿರಬಹುದು, ಶಾಲಾ ಗಂಟೆ ಹೊಡೆಯುವುದಿರಬಹುದು, ಮತ್ತೆ ಸಾಯಂಕಾಲ ಹಾಗೆ ಸುಸಜ್ಜಿತವಾಗಿ ಭದ್ರವಾಗಿ ಬಾಗಿಲುಗಳನ್ನು ಹಾಕಿ ಬೀಗ ಹಾಕಿ ಟೀಚರ್ ಮನೆಯಲ್ಲಿ ಇಡುವಂತ ಕೆಲಸವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೆ. ನೋಡಿ ಎಷ್ಟು ಖುಷಿ ಆಗುತ್ತಲ್ಲ. ನಾವು ಇಲ್ಲಿ ಕಲಿತಿದ್ದೀವಿ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಪುಣ್ಯವಂತರು. ಇಂಥ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಸ್ನೇಹಿತರೆ, ಈಗ ನನ್ನ ಜೊತೆ ಇರುವವರು ಶತಮಾನೋತ್ಸವ, ಈ ಶಾಲೆ ಸಂತ ಪ್ಯಾಟ್ರಿಕ್ ಹಿರಿಯ ಪ್ರಾಥಮಿಕೆಗೆ ಶಾಲೆಗೆ 100 ವರ್ಷ ತುಂಬಿದೆ. ಆ 100 ವರ್ಷದ ಶತಮಾನೋತ್ಸವ ಸಮಿತಿಯ ಸಂಚಾಲಕರು ಶ್ರೀಯುತ ಮೈಕಲ್ ಡಿಕೋಸ್ ಅವರು ನಮ್ಮ ಜೊತೆ ಇದ್ದಾರೆ. ಪಿಂಕಿ ಅರೇಂಜರ್ಸ್ ನ ಮಾಲೀಕರು ಕೂಡ ಹೌದು. ಸೊ ಅವರು ಈ ಶಾಲೆ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಕೊಬರೋಣ. ಸರ್ ನಮಸ್ತೆ. ಈಗ ನಾವು ಕಲಿತಂತ ಶಾಲೆಗೆ ನಾವು ಇವತ್ತು ಬಂದಿದ್ದೇವೆ. ನಮ್ಮೂರ ಶಾಲೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ಈ ಒಂದು ಶಾಲೆಗೆ 100 ವರ್ಷ ತುಂಬಿದೆ ಅಂತ ಹೇಳಿದ್ರೆ ಅದು ನಮ್ಗೆಲ್ರಿಗೂ, ನಮ್ಮ ಊರಿಗೆ, ನಮ್ಮ ಸಿದ್ದಗಟ್ಟೆಯವರಿಗೆಲ್ಲರಿಗೂ ಒಂದು ಇಲ್ಲಿ ಯಾರೆಲ್ಲ ಮಕ್ಕಳು ಕಲಿತಿದ್ದಾರೆ ಅವರಿಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಹಾಗಾಗಿ ಈ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಿ. ಇನ್ನು ಬರುವ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಶತಮಾನೋತ್ಸವ ಆಚರಿಸುತ್ತಿರುವ ಈ ಊರಿನ ಒಂದೇ ಒಂದು ಶಾಲೆ ನಮ್ಮ ಸಂತ ಪ್ಯಾಟ್ರಿಕ್ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಎಷ್ಟೋ ಲಕ್ಷಾಂತರ ಮಂದಿ ಕಲಿತಿದ್ದಾರೆ. ಈ ಶಾಲೆಯನ್ನು ಈಗಿನ ಪರಿಸ್ಥಿತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಇನ್ನು 4 ವರ್ಷದಲ್ಲಿ ಇಲ್ಲಿರುವ 4 ಟೀಚರ್ಸ್ಗಳು ರಿಟೈರ್ಡ್ ಆಗ್ತಾ ಇದ್ದಾರೆ. ಸರ್ಕಾರದ ನಿಯಮದ ಪ್ರಕಾರ ಇಲ್ಲಿ ಹೊಸ ಟೀಚರ್ಸ್ ಸಿಗುತ್ತಿಲ್ಲ. ಆದ್ರಿಂದ ನಾವೆಲ್ಲ ಕಲಿತ ಈ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು. ಈ ಶಾಲೆಯ ಶತಮಾನಕ್ಕೋಸ್ಕರ ನಾವೊಂದು ಶತಮಾನೋತ್ಸವ ನಿಧಿಯನ್ನು ಪ್ರಾರಂಭಿಸ್ತೇವೆ. ಇದರಿಂದ ಪಾಪದ ಬಡ ಮಕ್ಕಳು, ಕನ್ನಡ ಕಲಿಯುವ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವಂತಾಗಲು ಶತಮಾನೋತ್ಸವ ನಿಧಿಯಿಂದ ಟೀಚರ್ಸ್ ಗಳನ್ನು ಇಟ್ಟು ಅವರಿಗೆ ಉತ್ತಮ ಸಂಬಳ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲು ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ನೀವೆಲ್ಲ ಕೈ ಜೋಡಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಸ್ನೇಹಿತರೆ, ಎಷ್ಟು ಅದ್ಭುತವಾದ ಮಾತನ್ನು ಹೇಳಿದ್ರು ನೋಡಿ. ಬಡ ಮಕ್ಕಳಿಗೆ ಎಲ್ಲರಿಗೂ ಈಗ ಇಂಗ್ಲಿಷ್ ಮೀಡಿಯಂ ಅಂತ ಇಂಗ್ಲಿಷ್ಗೆ ವಾಳ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ಇಂಗ್ಲಿಷ್ ಕಲಿಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಇಂಗ್ಲಿಷ್ ಬೇಡ. ಇಂಗ್ಲಿಷ್ ಇಲ್ದೇನು ನಾವು ನೋಡಿ, ನಾನು ಇಂಗ್ಲಿಷ್ ಕಲ್ತಿಲ್ಲ, ನಾನು ಎಲ್ಲೋ ಹೋಗಿ ಏನೋ ಮಾಡ್ಕೊಂಡು ಬಂದಿದ್ದೇನೆ, ಹಾಗಾಗಿ ಹೊರದೇಶಕ್ಕೂ ಕೂಡ ಹೋಗಿದ್ದೇನೆ. ಆದ್ರೆ ಇಂಗ್ಲಿಷ್ ಕಲಿಯಿರಿ, ಅದ್ರ ಜೊತೆಗೆ ಕನ್ನಡವನ್ನು, ನಮ್ಮ ಭಾಷೆಯನ್ನು ಯಾವತ್ತೂ ಮರಿಬಾರ್ದು, ನಮ್ಮ ಶಾಲೆಯನ್ನು ಮರಿಬಾರ್ದು. ಈ ಕನ್ನಡ ಮೀಡಿಯಂ ಕೂಡ ನಮ್ಗೆ ಬೇಕು ಅನ್ನುವಂತ ಉದ್ದೇಶದಿಂದ ಈ
ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಈ ಶಾಲೆಯನ್ನು ಮರಿಬಾರದು. ಒಂದಷ್ಟು ಪಾಪದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ, ಕನ್ನಡ ವಿದ್ಯಾಭ್ಯಾಸ ಸಿಗಬೇಕನ್ನೋ ಉದ್ದೇಶದಿಂದ ಈ ಒಂದು ಶಾಲೆಯಲ್ಲಿ ಇನ್ನಷ್ಟು ಈ ಶಾಲೆ ಇನ್ನು 4 ವರ್ಷದಲ್ಲಿ 4 ಟೀಚರ್ ಇರೋದು. ಈಗ ಆ 4 ವರ್ಷ ಆದಾಗ ಟೀಚರ್ಸ್ ಕೂಡ ರಿಟೈರ್ಡ್ ಆಗ್ತಾರೆ. ಇನ್ನು ಮುಂದಕ್ಕೆ ಹೇಗೆ ಮುಂದುವರಿಸುವುದು ಅನ್ನೋದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಮುಂದಿಟ್ಟುಕೊಂಡು, ಬೇರೆ ಬೇರೆ ಉದ್ದೇಶಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ, ಶತಮಾನೋತ್ಸವ ನಿಧಿ ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮಿಂದ, ನಿಮ್ಮ ಕೈಯಲ್ಲಾಗುವಂತ ಅಳಿಲು ಸೇವೆ ಅಂತ ನಾನು ಮೊದ್ಲಿಂದ ಹೇಳ್ತಾ ಇದ್ದೇನೆ, ಅಳಿಲು ಸೇವೆ ಮಾಡೋಣ ಅಂತ ಹೇಳಿ. ಸೊ ನನ್ನಿಂದ ಏನಾಗುತ್ತೋ ನಾನು ಮಾಡ್ತೇನೆ, ನಿಮ್ಮಿಂದ ಏನಾಗುತ್ತೋ ಖಂಡಿತವಾಗ್ಲೂ ಈ ಶಾಲೆಗೆ ಮಾಡೋಣ. ನಮ್ಮ ಶಾಲೆ, ನಾವು ಕಲಿತ ಶಾಲೆ ಯಾವತ್ತು ಹಾಗೆ ಮುಂದುವರಿಯಬೇಕು. ಮೊದ್ಲಿಂದ ಇಲ್ಲಿವರೆಗೂ ತುಂಬಾ ಅಚ್ಚುಕಟ್ಟಾಗಿ, ಅದ್ಭುತವಾಗಿ ಒಂದಷ್ಟು ಮಕ್ಕಳು ಇಲ್ಲಿ ಕಲಿತು ಮುಂದೆ ಹೋಗಿದ್ದಾರೆ. ಹಾಗೆ ಇನ್ನಷ್ಟು ಮುಂದುವರಿಲಿ ಅನ್ನುವಂತ ಉದ್ದೇಶದಿಂದ ನೀವೆಲ್ಲರೂ ಸಹಕರಿಸಬೇಕಾಗಿ ಕಳಕಳಿಯ ವಿನಂತಿ. ಎಸ್, ನೋಡಿ, ಈ ಒಂದು ಶಾಲೆ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದಷ್ಟು ದಾನಿಗಳು ಮುಂದೆ ಬಂದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಸಮಿತಿ ನಿರ್ಮಾಣ ಮಾಡಿ, ಅದರ ಸಮಿತಿ ಸಂಚಾಲಕರು, ಶಾಲೆಯ ಸಂಚಾಲಕರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದೆ. ಸೊ ಬಂಧುಗಳೇ, ಈ ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಇಲ್ಲಿ ಏನೇನಾಗಿದೆ, ಇನ್ನು ಏನೇನು ಆಗ್ಬೇಕು ಅನ್ನುವಂತ ಒಂದು ಅನ್ನುವಂಥದ್ದನ್ನು ಇವರು ಹೇಳ್ತಾರೆ. ಸೊ ಅವ್ರ ಹತ್ರ ಕೇಳ್ಕೊಳ್ಳೋಣ. ಸರ್, ಈಗ ಈ ಒಂದು ಶಾಲೆ ಒಂದಷ್ಟು ಕೊಠಡಿಗಳು ನಿರ್ಮಾಣ ಆಗಿದೆ, ಅಲ್ಲಿ ಶೌಚಾಲಯಗಳ ನಿರ್ಮಾಣ ಆಗಿದೆ, ಇನ್ನು ಏನೇನಾಗ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀರಿ ಸರ್? ನಮ್ಮ ಇಲ್ಲಿ ಕಲಿಯುವ ಬಡ ಮಕ್ಕಳಿಗೋಸ್ಕರ ಒಂದು ಉತ್ತಮವಾದ ವೇದಿಕೆ ಬೇಕು. ಅವರು ಪರ್ಫಾರ್ಮೆನ್ಸ್ ಮಾಡುವುದರಲ್ಲಿ ಈ ಶಾಲೆಯ ಮಕ್ಕಳು ಎತ್ತಿದ ಕೈ. ಅವರು ಪ್ರತಿಭಾ ಕಾರಂಜಿಯಲ್ಲಿ ಎಷ್ಟೋ ಪ್ರೈಸ್ಗಳು ನೋಡಿದ್ದಾರೆ. ಅವರಿಗೊಂದು ಸರಿಯಾದ ವ್ಯವಸ್ಥೆ ಮಾಡ್ಲಿಕ್ಕೆ ಇಲ್ಲೊಂದು ಸ್ಟೇಜ್ ಆಗ್ಬೇಕು. ಅದಕ್ಕೊಂದು ರೂಫಿಂಗ್ ಆಗಿ ಮಕ್ಕಳಿಗೆ ಇಂಡೋರ್ ಗೇಮ್ಸ್ ಅದರಲ್ಲೇ ಆಡುವಂತ ಆಗ್ಬೇಕು. ಜೊತೆಗೆ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ, ಜೊತೆಯಲ್ಲಿ ಊಟ ಮಾಡ್ಲಿಕ್ಕೆ ಒಂದು ಚಂದವಾದ ಹಾಲ್ ಬೇಕಾಗತ್ತೆ. ಭೋಜನ ಶಾಲೆ, ಹೌದು, ಅದನ್ನು ಇಲ್ಲಿ ಮಾಡ್ಬೇಕಂತ ಆಸೆ ಉಂಟು. ಅದಕ್ಕೆಲ್ಲ ನೀವೆಲ್ಲ ಸಹಕಾರ ಮಾಡಿದ್ರೆ ಆಗಸ್ಟ್ ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ. ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕಲಿತ ಗುರು ಹಿರಿಯರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಅಧ್ಯಾಪಕರನ್ನು, ನಿಮ್ಮ ಗುರುಗಳನ್ನು ಇದೇ ವೇದಿಕೆಯಲ್ಲಿ, ಇದೇ ಶಾಲೆಯಲ್ಲಿ ಒಂದು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲರನ್ನು ಸೇರಿಸಿ ಒಂದು ಕ್ರೀಡೋತ್ಸವ ಮಾಡುವ ಆಲೋಚನೆ ಉಂಟು. ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಊರ ಹಬ್ಬವಾಗಿ ಆಚರಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಖಂಡಿತವಾಗಿ ಮಾಡಬಹುದು. ಇದಕ್ಕೋಸ್ಕರ ನಾವು ಶತಮಾನೋತ್ಸವ ಕಮಿಟಿ ನಮ್ಮ ಸಂದೀಪ್ ಶೆಟ್ಟಿಯ ನೇತೃತ್ವದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಡಾಕ್ಟರ್ ಸುದೀಪ್ ರವರಿದ್ದಾರೆ. ಜೊತೆಗೆ ಇಲ್ಲಿ ಕಲಿತ ವಿದ್ಯಾರ್ಥಿ ರಮೇಶ್ ನಾಯ್ಕ್ ರವರು ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದಾರೆ. ಅವರು ಸಹ ನಮ್ಮ ಹಳೆ ವಿದ್ಯಾರ್ಥಿ ಹೆಮ್ಮೆ. ಜೊತೆಗೆ ನಮ್ಮ ಸ್ಕಾಲರ್ಶಿಪ್ ಬ್ರಹ್ಮ ಅಂದರೆ ನಾರಾಯಣ್ ನಾಯ್ಕರು, ಅವರಿಗೆ ಈಗ ನಾವು ಪದ್ಮಶ್ರೀ ಪ್ರಶಸ್ತಿ ಬರ್ಲಿಕ್ಕೋಸ್ಕರ ನಾವು ಆಶಿಸ್ತಾ ಇದ್ದೇವೆ. ಅವರು ಸಹ ಈ ಕಲಿತ ಶಾಲೆ ಅಂತೂ ಎಷ್ಟೋ ಮಂದಿ ಕಲಿತ ಶಾಲೆ ಮಕ್ಕಳು ಇಲ್ಲಿದ್ದಾರೆ. ಅವರೆಲ್ಲ ಸಹಕಾರ ಮಾಡಿದ್ರೆ ಎಲ್ಲರೂ ನಾವು 100 ವರ್ಷದಲ್ಲಿ ಎಷ್ಟು ಮಂದಿ ಹಳೆ ನೆನಪುಗಳನ್ನು ಸೇರಿಸಿ ಇಲ್ಲಿ ಒಟ್ಟಾಗುವ, ಈ ಊರಿನ ನಾಡ ಹಬ್ಬವನ್ನಾಗಿ ಆಚರಿಸುವಂತ ನಿಮ್ಮಲ್ಲಿ ಕಳಗಳಿಂದ ವಿನಂತಿಸ್ತೇವೆ. ಎಲ್ಲರೂ ಜೊತೆ ಆಗುವಣ ಅಂತ ಹೇಳ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಂತ ಅದ್ಭುತವಾದ ವಿಚಾರವನ್ನು ಮುಂದಿಟ್ಟಿದ್ದಾರೆ ನೋಡಿ. ಈ ಶಾಲೆಯಲ್ಲಿ ಕಲಿತು ಎಲ್ಲೋ ಹೋಗಿ ಎಲ್ಲೋ ಹೆಸರು ಮಾಡ್ಕೊಂಡು ಏನೇನೋ ಸಾಧನೆ ಮಾಡಿದವರು ಇಲ್ಲಿದ್ದಾರೆ. ಇವರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಬರೀ ಶತಮಾನೋತ್ಸವ ಆಚರಣೆ ಮಾಡೋದು, ನಿಮ್ಮನ್ನು ಕರೆಯುವುದಲ್ಲ. ಇಲ್ಲಿ ನಮಗೆ ಕಲಿಸಿದಂತ ಗುರುಗಳನ್ನು, ಹಿರಿಯರನ್ನು, ಟೀಚರ್ಸ್, ಮಾಸ್ಟರ್ಗಳನ್ನು ಅವರನ್ನು ಕರೆದು ಅವರನ್ನು ಸನ್ಮಾನಿಸುವುದು ಇರ್ಬೋದು. ಹಳೆಯ ವಿದ್ಯಾರ್ಥಿಗಳು ಯಾರೆಲ್ಲ ಹೊರಗಡೆ ಇದ್ದಾರೋ ಅವರನ್ನು ಕರೆಸಿ ಇಲ್ಲಿ ಅವರನ್ನು ಗೌರವಿಸುವಂತ ವಿಚಾರ ಆಗಿರ್ಬೋದು. ಬೇರೆ ಬೇರೆ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ಇವರ ವಿಚಾರ ಕೇಳಿ. ನನಗೂ ಸಹ ನಿಜವಾಗಿ ಹೇಳ್ಬೇಕಂದ್ರೆ ನಂಗೂ ಇಷ್ಟೊಂದು ವಿಚಾರಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗಂತೂ ತುಂಬಾ ಹೆಮ್ಮೆ ಆಗ್ತದೆ. ಇದರಲ್ಲಿ ನಾನು ಕೂಡ ಈ ಶಾಲೆಯಲ್ಲಿ ಕಲ್ತಿದ್ದೀನಲ್ಲ ಅನ್ನುವಂತ ವಿಚಾರ ನೆನಪಾಗ್ತಾ ಇದೆ. ಹಾಗೆ ಮೊದ್ಲೇ ಒಂದು ಹಿಂದಿನ ಕಾಲದಲ್ಲಿ ಒಂದು ಮಾತಿದೆ, ಬಿಸಿ ಆಗದೆ ಬೆಣ್ಣೆ ಕರಗೋದಿಲ್ಲ ಅಂತೇಳಿ. ನಾವೆಲ್ಲರೂ ಹೀಗೆ ಆಗಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಕಲಿಸಿದಂತ ಪಾಠ ನೋಡಿ ಮಕ್ಕಳೇ. ನಾವು ಬೆತ್ತ ತಂದು ಕೊಟ್ಟು ನಾವೇ ಹೊಡೆಸ್ಕೊಂಡಂತ ನೆನಪು ಕೂಡ ಇದೆ. ಅದು ಇಲ್ಲಿ ಆಗಿರ್ಬೋದು, ಬೇರೆ ಶಾಲೆಯಲ್ಲೂ ಆಗಿರ್ಬೋದು. ಆದ್ರೆ ಮೊದ್ಲೆಲ್ಲ ಪೆಟ್ಟು ತಿಂದ ಕಾರಣ ನಾವು ಈಗ ಈ ತರ ಆಗಿದ್ದೇವೆ. ಸೊ ಒಂದು ವಿಚಾರ ವಾಟ್ಸಪ್ ಅಲ್ಲಿ ಹರಿದಾಡ್ತಿತ್ತು, ಮಾಸ್ಟ್ರು ಹೊಡೆದ್ರು, ಕೇಸ್ ಆಯ್ತು, ಅವರಿಗೆ ಶಿಕ್ಷೆ ಆಯ್ತು ಅಂತೇಳಿ. ಎಂತ ಪರಿಸ್ಥಿತಿ ಬಂದಿದೆ ನೋಡಿ ಸ್ನೇಹಿತರೆ. ನಾವು ಮಾಸ್ಟ್ರು, ಟೀಚರ್ಸ್ಗಳು ನಮ್ಗೆ ಹೊಡಿತಾರೆ ಅಂತ ಹೇಳಿದ್ರೆ ಅದು ನಮ್ಮ ಬುದ್ಧಿಯನ್ನು ಸರಿಪಡಿಸ್ಲಿಕ್ಕೆ, ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ ಹಾಗಾಗಿ ಹೊಡಿತಾರೆ. ಅದನ್ನು ನಾವು ದೊಡ್ಡದ ಇದು ಮಾಡ್ಲಿಕ್ಕೆ ವಿಚಾರ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಇಲ್ಲಿ ಶಾಲೆಯಲ್ಲಿ ಪೆಟ್ಟು ಬಿದ್ರೆ ಮಾತ್ರ ನಾವು ಹೊರಗಡೆ ಹೋಗಿ ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯವಾಗೋದು. ಹಾಗಾಗಿ ನಾವು ಕಲಿತಂತ ನೆನಪು ಒಂದಷ್ಟು ಇದೆ.
ಸೊ ಅದನ್ನೆಲ್ಲ ಮೆಲುಕು ಹಾಕೋಣ, ಬನ್ನಿ ಒಗ್ಗಟ್ಟಾಗೋಣ, ಸೇರಿ ನಮ್ಮ ಶಾಲೆ, ನಮ್ಮ ಅನುದಾನಿತ ಶಾಲೆಯನ್ನು ಇನ್ನಷ್ಟು ಸುಂದರಗೊಳಿಸೋಣ. ಇನ್ನಷ್ಟು ಪಾಪದ ಮಕ್ಕಳಿಗೆ, ಇನ್ನಷ್ಟು ಬಡವರ್ಗದ ಮಕ್ಕಳಿಗೆ ಈ ಶಾಲೆಯಲ್ಲಿ ಕಲಿಯುವಂತ ಪುಣ್ಯ ಒದಗಿ ಬರಲಿ ಅಂತ, ಅವಕಾಶ ಒದಗಿ ಬರಲಿ ಅಂತ ದೇವರಲ್ಲಿ ಎಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಉದ್ದಕ್ಕೆ ನೋಡ್ತಾ ಇರಿ. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಎಲ್ಲರಿಗೂ, ಈ ಶಾಲೆಯಲ್ಲಿ ಬೇರೆ ಕಡೆ ಇರುವಂತ ಎಲ್ಲರಿಗೂ, ಈ ಶಾಲೆಯಿಂದ ಕಲಿತು ಎಲ್ಲೆಲ್ಲೂ ಹೊರ ದೇಶದಲ್ಲೆಲ್ಲ ಇರ್ತಾರ ಅವ್ರಿಗೆಲ್ಲರಿಗೂ ಈ ವಿಡಿಯೋ ತಲುಪಬೇಕನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಬೇರೆ ಯಾವ ಉದ್ದೇಶ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕಲಿತ ಶಾಲೆ, ನಮ್ಮೂರು ಶಾಲೆ ಬೆಳಿಬೇಕು. ಈ ಶಾಲೆ ಬೆಳೆದ್ರೆ ಊರು ಉದ್ಧಾರ ಆದ ಹಾಗೆ. ಹಾಗಾಗಿ ಮೊದ್ಲೇ ಹೇಳಿದ್ದೀನಿ ನಾನು, ಒಂದು ಊರು ಹೇಗಿದೆ ಅಂತ ನೋಡ್ಬೇಕಾದ್ರೆ ಆ ಊರಿನ ಶಾಲೆ ನೋಡ್ಬೇಕಂತೆ. ಸೊ ಶಾಲೆ ಉದ್ಧಾರ ಆದ್ರೆ ಖಂಡಿತವಾಗ್ಲೂ ಊರು ಉದ್ಧಾರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.